ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳ ಇದು ದಿನದ ಮೊದಲನೇದಾಗಿ ನೆನವರಿಕೆ ಮಾಡುವಂಥದ್ದು, ಮೊದಲಿಗೆ ಮಂಜುನಾಥ ನೆನೆಸ್ಕೊಂಡು ಮುಂದೆ ಹೋಗುವಂಥದ್ದು ಇತ್ತೀಚಿನ ದಿನದಲ್ಲಿ ಕಾಮನ್ ಆಗಿದೆ. ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ದಿನಕ್ಕೊಂದು ರೂಪ ಪಡಿತಾ ಹೊರಟದ. ಅದರಲ್ಲೂ ಈ ನಮ್ಮ ಈ ಮಾಸ್ಕ್ ಮ್ಯಾನ್ ಅಥವಾ ಚಿನ್ನಯ್ಯ ಇವನು ಎಂಟ್ರಿ ಆದಮೇಲೆ ಭಾಳಷ್ಟು ವೈವಿಧ್ಯತೆ ವೈಶಾಲ್ಯತೆ ಪಡೆದಿದ್ರಲ್ಲ. ಬರೀ ಕೇವಲ ಆರೋಪ ಮಾಡ್ತಾ ಇದ್ದೀವಿ. ಇದು ಆರೋಪ ಅವನು ಮಾಡಿದ್ದ, ಎಲ್ಲ ಕಡೆ ನೋಡೋಣ ಅಂತೇಳಿ 13-15 ಕಡೆ ಅಗಿಸಿ ತೋರಿಸಿದ್ರು. ಅದು ಒಂದು 2 ಕಡೆ ಬಿಟ್ಟು ಡೇಟ್ ಸಿಕ್ಕಿರಲಿಲ್ಲ. ಆದರೆ ಇತ್ತೀಚೆಗೆ ಬಂಗ್ಲೆ ಗುಡ್ಡದಲ್ಲಿ ವಿಠಲ್ ರಾವ್ ಎಂಟ್ರಿ ಜೊತೆಗೆ ಇದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಆ ಬಂಗ್ಲೆ ಗುಡ್ಡದಲ್ಲಿ ಇಲ್ಲಿವರೆಗೆ ಸಿಕ್ಕದ ಹೆಚ್ಚು ಕಡಿಮೆ 8 ಸೈಬ್ರೋಡಿಗಳು ಅಸ್ಥಿ ಪಂಜರಗಳು ಸಿಕ್ಕಿದಾವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ವಿಠ್ಠಲಗೌಡರ ಈ ಆಗಮನ ಈ ಧರ್ಮಸ್ಥಳದ ಸತ್ಯ ಶೋಧನೆಯಲ್ಲಿ ಭಾಳಷ್ಟು ಬದಲಾವಣೆ ತರುವಂಥದ್ದು. ಮತ್ತು ಇದು ಹಿಂದಿದ್ದಂಥವ್ರಿಗೆ ಯಾರು ಅನ್ನೋದಕ್ಕೆ ಒಂದಿಷ್ಟು ಹೆಜ್ಜೆಗೆ ಸಮೀಪ ಹೋಗ್ತಾ ಇದ್ದಾವೆ ಅನ್ನಿಸ್ಲಾಗತ್ತದ. ಅದರಲ್ಲೂ ಅಲ್ಲಿ ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ರೆ ಆ ಜನಕ್ಕೆಲ್ಲ ಇವತ್ತು SIT ಮೇಲೆ ಭರವಸೆ ಮೂಡ್ತಾ ಇದೆ. ಯಾಕಂದ್ರೆ ಆನೆ ಮಾಹೋತನ ಕೇಸು ಹೈಕೋರ್ಟ್ನಲ್ಲಿತ್ತು, ಅದು ಮುಂದುವರಿತಾ ಇರಲಿಲ್ಲ. ಆದರೆ SIT ತೆಗೆದುಕೊಳ್ಳಿ ಅಂದಾಗ ಇಲ್ಲ, ಹೈಕೋರ್ಟ್ನಲ್ಲಿದ ನಮ್ಗೆ ತೊಗೊಳ್ಳಿಕ್ಕೆ ಬರೋದಿಲ್ಲ ಅಂದಾಗ ಆ ಆನೆ ಮಾಹೋತ ನಾರಾಯಣ ಮತ್ತು ತಂಗಿ ಯಮುನಾ, ಈ ನಾರಾಯಣರ ಮಗ ಗಣೇಶ, ಗಾಯತ್ರಿ ಮಗಳು, ಇವತ್ತು ಆ ಕೇಸಲ್ಲಿ ಕಿತ್ಕೊಂಡು ಬಂದು SIT ಕೊಡ್ತಾ ಇದ್ದಾರೆ. ಅಂದ್ರೆ SIT ಮೇಲೆ ಇವತ್ತು ವಿಶ್ವಾಸ ಬೆಳೀತಾ ಇದೆ ಅಂತ. ಯಾಕಂದ್ರೆ ಇಡೀ ಆ ಧರ್ಮಸ್ಥಳ ತುಂಬ ಅಲ್ಲಿ ಏನು ವಾಸಿಗಳಿದ್ದಾರ, ಅಲ್ಲಿ ಯಾರು ನೆಲೆಸಿದಾರ, ಮಂಜುನಾಥ್ ನಂಬಿ ಬದುಕ್ತಾ ಇದ್ದಾರ, ದಿನನಿತ್ಯ ಮಂಜುನಾಥನ ಹೆಸರಲ್ಲಿ ತಮ್ಮ ಬದುಕು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರೆಲ್ಲರಿಗೂ ಭಯ. ನಾವೇನಾದರೂ ಹೇಳಿದ್ರೆ ನಾವು ಅವ್ರ ಹಾಗೆ ಶವವಾದೀವಿ, ನಮ್ಮ ಬದುಕು ಮುಗೀತದ ಅನ್ನೋಂಥ ಭಯ. ಹೀಗಾಗಿ ಯಾರೂ ಭಯ ಬಿಡ್ತಾ ಇರಲಿಲ್ಲ. ಆದರೆ ಇವತ್ತು ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಇಲ್ಲ ಅನ್ಯಾಯ ನಡೀತಾ ಇದೆ, ನಡೆದ ಸುಳ್ಳಲ್ಲ, ಸತ್ಯ ಅಸತ್ಯ. ಈ ನೆಲೆಯಲ್ಲಿ ಮಾವುತನ ಮಗನಿಗೂ ಸಹಿತ ಧೈರ್ಯ ಬಂದ ಇವತ್ತು ಅವರು SIT ಕೈಲಿ ಕೇಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದು ಇನ್ನೊಂದು ಹೊಸ ರೂಪ ಪಡ್ಕೊಂಡು ಹೋಗುವಂಥ, ಅದು ಹಿಂದಿದ್ದಂಥವ್ರು ಯಾರು ಅನ್ನುವಂಥದ್ದು ಇವತ್ತು ಮತ್ತಷ್ಟು ಈ ಸತ್ಯ ಹುಡುಕೋದ ಕಡೆ ಈ SIT ಮುಂದುವರೆದನ್ನು ನೋಡಿದರೆ ಅಲ್ಲಿ ಅಂದು ಅನ್ಯಾಯಗಳಿಗೆ ಅಗಣಿತ ಅನ್ಯಾಯಗಳು 1-2 ಅಲ್ಲ, ಈ ಒಂದು ಸಾವುಗಳು ಮೇಲ್ಮೇಲಾಗುವಂಥದ್ದು ಇವೆಲ್ಲ ನೆಲಗಟ್ಟಿನಲ್ಲ ಇವತ್ತು ಒಂದು ದಿಶೆಯಲ್ಲಿ ಪ್ರಾಮಾಣಿಕವಾಗಿ SIT ತನ್ನ ಕೆಲಸವನ್ನು ಏನು ಸರ್ಕಾರ ಒಪ್ಪಿಸದ ಅದು ಪ್ರಾಮಾಣಿಕವಾಗಿ ಇಲ್ಲೇ ನಡೆಸ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕೆಂದರೆ ಮೊದಲು ಬೇಕಾಗಿದ್ದು ಪ್ರಾಮಾಣಿಕತೆ, ಅದು ಇಲ್ಲಿಯವರೆಗೆ ಆಗಿರಲಿಲ್ಲ. ಸಪೋಸ್ ಇವತ್ತು ಏನಾದರೂ BJP ಸರ್ಕಾರ ಇದ್ದಿದ್ದರೆ ನಿಶ್ಚಿತವಾಗಿ ಅದು SITಗೆ ಅನುವು ಮಾಡಿಕೊಡ್ತಾ ಇರಲಿಲ್ಲ ಅನ್ನೋದಷ್ಟು ಸತ್ಯದ. ಈ SIT ನೇಮಿಸಿದ್ರಿಂದ ಇವೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಒಬ್ಬರಿಂದ ಬಂದು ಸಾಕ್ಷಿ ಹೇಳಿಕ್ಕಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಜಯಂತ್ T ಆಗಿರ್ಬೋದು, ಇನ್ನು ಮತ್ತೊಬ್ಬರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಭೂಮಿಗಳನ್ನ ಕಳ್ಕೊಂಡವರಾಗಿರ್ಬೋದು, ಭೂಮಿ ಸಲುವಾಗಿ ಕೊಲೆಗಳಾಗಿ ಹೊದಂಥವ್ರಾಗಿರ್ಬೋದು, ಆನೆ ಮಾವದನ ಕೇಸ್ ಆಗಿರ್ಬೋದು, ಪದ್ಮಲತಾ ಅವ್ರ ಕೇಸ್ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನೂ ವೇದವಲ್ಲಿಯ ಕೇಸ್ಗಳಾಗಿರ್ಬೋದು, ಇವೆಲ್ಲನೂ ಒಂದೊಂದಾಗಿ ಮೇಲೆ ಕೇಳ್ತಾ ಇದ್ದಾವೆ. ಇತ್ತೀಚೆಗೆ ವೇದವಲ್ಲಿಯ ಸಹೋದರೊಬ್ಬರು ನಮಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ನಮಗೂ ಅನ್ಯಾಯ ಆಗಿದೆ, ನಾವು ಇದನ್ನು ಮಾತಾಡಬೇಕಾಗಿದೆ ಅಂತೇಳಿ. ಅದು ಅವರು ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಅದು ಅರ್ಥ ಏನಪ್ಪ ಅಂತಂದ್ರೆ ವೇದವಲ್ಲಿದಾಗಿರ್ಬೋದು, ಪದ್ಮಲತಾ ಅವ್ರದ್ದು ಆಗಿರ್ಬೋದು, ನಾರಾಯಣ ಅವ್ರದ್ದಾಗಿರ್ಬೋದು, ಯಮುನಾ ಅವ್ರದ್ದಾಗಿರ್ಬೋದು, ಇನ್ನೂ ಎಷ್ಟೋ ಇವೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಇವತ್ತು ಧೈರ್ಯ ಮೂಡೋದು ಎಲ್ಲರಿಗೂ, ಅಲ್ಲಿದ್ದಂಥ ಎಲ್ಲರಿಗೂ ಸರ್ವರಿಗೂ. ಇಲ್ಲ, SIT ಒಂದು ನ್ಯಾಯ ಒದಗಿಸ್ಕೊಡ್ತದೆ ನಮಗೆ ಈವರೆಗೆ ಆದಂಥ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ತದೆ ಅಂತೇಳಿ ಆ ದಿಶೆಯಲ್ಲೇ ನಿಧಾನಕ್ಕೆ ಚಲಿಸೋದನ್ನು ನೋಡಿದಾಗ ಮತ್ತು ಸತ್ಯ ಒಂದೊಂದರಲ್ಲಿ ಹೊರಗೆ ಬರುವಂಥದ್ದಲ್ಲ. ಹಲವು ವರ್ಷಗಳಿಂದ ನಡೆದಂಥ ಅನ್ಯಾಯಗಳಿದ್ದಾವಲ್ಲಿ. ಕಳೆದ 30-40 ವರ್ಷಗಳಿಂದ 1977ರಿಂದ ಆರಂಭ ಆಗ್ತದೆ ಅಲ್ಲಿ ಈ ಒಂದು ದುರಂತ ಕಥೆಗಳು ಒಂದರಿಂದ ಅದರಲ್ಲೂ ಲಂಕೇಶ್ ಪತ್ರಿಕೆಯಲ್ಲಂತೂ ಸಾಕಷ್ಟು ಚರ್ಚೆ ಆಗ್ತದೆ. 83, 84, 85ದಾಗ ವಿಧಾನಸಭೆಯಲ್ಲೂ ಚರ್ಚೆ ಆಗ್ತದೆ ಈ ವಿಷಯದಲ್ಲಿ. ಅವೆಲ್ಲ ಇವತ್ತೊಂದು ರೂಪ ಪಡ್ಕೊಂಡು ಹೊರಗೆ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇವತ್ತಿನ ಈ ಒಂದು ನೆಲೆಯಲ್ಲಿ ಧರ್ಮಸ್ಥಳ ಇದ್ದಂಥದ್ದು SITಯಿಂದಾಗೆ ಅಲ್ಲಿ ಅನೇಕ ಅನ್ಯಾಯಗಳಿಗೆ ಉತ್ತರ ಅಥವಾ ಪರಿಹಾರ ಸಿಗ್ಬೋದು ಅಂತೇಳಿ ಎಲ್ಲರೂ ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದಾರೆ. ಏನೋ ಹೇಳಬೇಕಾಗಿದ್ದು ಇಷ್ಟ ಈ ಸಂದರ್ಭದಲ್ಲೇ. ಈಗೇನು ಬಂಗ್ಲೆ ಗುಡ್ಡದಲ್ಲಿ ಸಿಗ್ತಾ ಇದ್ದಾವಲ್ಲ ಈ ಹೆಣಗಳ ರಾಶಿಗಳು, ಇದು ಇನ್ನುಳಿದ ಕಡೆ ಇದ್ದಾವ ಅಂದಾಗ ಸಹಜವಾಗಿ ಈ ವಿಠ್ಠಲ್ ಗೌಡ್ರು ಹೇಳ್ತಾರೆ, ಹೌದು ಇದಷ್ಟೆಲ್ಲ ಬೇರೆ ಬೇರೆ ಕಡೆ ಇದೇ ರೀತಿಯಾಗಿ ಹೆಣಗಳು ಇದ್ದಾವ, ನಿಶ್ಚಿತವಾಗಿ ಸಿಗ್ತಾವ. ಬೇರೆ ಬೇರೆ ಕಡೆ ಹೋಗಿ ಎಸೆದಿದ್ದಾರೋ ಹೋಗಿದ್ದಾರೋ ಆಗ್ಯದೇ ಇಲ್ಲ, ಹೆಣದ ರಾಶಿಗಳಿಲ್ಲ ಆಗಿ ಹೋಗಿಬಿಟ್ಟಿದ್ದಾವ ಅನ್ನುವಂಥದ್ದು. ಅಂದರೆ ಇದರರ್ಥ ಒಂದು ಯುದ್ಧದಲ್ಲಿ ಆದಂಥ ಘಟನೆಗೆ ಹೋಲಿಸಿ ಹೇಳುವಂಥ ಮಾತುಗಳು. ಬೆಂಗಳೂರದೊಂದು ವೆಬ್ಸೈಟ್ ಹೇಳ್ಕೊಳ್ತದ ಏನಪ್ಪ ಅಂತಂದ್ರೆ, ಇಲ್ಲ ಇಲ್ಲೇ ರಣರಂಗ ಆಗ್ಯದಪ್ಪ, ಅದಕ್ಕೆ ರಣರಂಗದಲ್ಲಿ ಹೆಂಗೆ ಹೆಣಗಳು ಬಿದ್ದಿರ್ತಾವಲ್ಲ ಹಂಗೆ ಇಲ್ಲಿ ಬಿದ್ದವ ಬಂಗ್ಲೆ ಗುಡ್ಡದ ಮೇಲೆ, ಅದೇ ರೀತಿ ಇನ್ನುಳಿದ ಕಡೆ ಬಿದ್ದಿದ್ದಾವ ಅನ್ನೋಂಥ ಮಾತುಗಳನ್ನು ಚೆನ್ನೈ ಈಗಾಗಲೇ ಹೇಳಿದಂಥದ್ದು ನಿಮ್ಗೆ ಗೊತ್ತದೆ. ಬಾಹುಬಲಿ ಬೆಟ್ಟದ ಕೆಳಗಿನ ಅದು ಅಂತ ಹೇಳ್ತಾಯಿದ್ರು. ಮತ್ತೆಲ್ಲೋ ಅವರು ಹೇಳ್ತಾಯಿದ್ರು, ಬೇರೆ ಬೇರೆ ಹೆಸರು ಹೇಳಿದ್ದು ಅದೆಲ್ಲ ಸತ್ಯ, ಸುಳ್ಳೇನಲ್ಲ ಅಂತೇಳಿ ವಿಠ್ಠಲ್ ಗೌಡ್ರು ಹೇಳ್ತಾ ಇದ್ದಾರೆ. ಅವ್ರದ್ದು ಒಂದೇ ಉದ್ದೇಶ ವಿಠ್ಠಲ್ ಗೌಡ್ರದ್ದು, ನಮ್ಮ ಮಗಳಿಗೆ ಅಂದರೆ ಸೊಸೆಗೆ ಆದಂಥ ಅನ್ಯಾಯ ಯಾರಿಗೂ ಆಗ್ಕೊಡೋದು, ಇದು ನಿಲ್ಲಬೇಕು ಅನ್ನುವಂಥದ್ದು, ಮತ್ತು ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹಂಗೆ ಆ ರೀತಿ ಸತ್ತಂಥ ಪ್ರತಿಯೊಂದು ಹೆಣ್ಣು ಮಗು ಇರಲಿ ಅಥವಾ ಅನ್ಯಾಯಗೊಳಗಂಥ ಯಾವುದೇ ವ್ಯಕ್ತಿಯಲ್ಲಿ ಬಡವಿರಲಿ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿದ್ದು ಅನಿವಾರ್ಯ ಅಂತೇಳಿ ಇವತ್ತು ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ವಸತಿ ಗೃಹಗಳಿಂದ ನಿಮಗೆ ಗೊತ್ತದ, ಇಲ್ಲಿದ ಈ ಒಂದು ಪವಿತ್ರ ಸ್ಥಾನಕ್ಕೆ ಹೋಗಿ ಅಲ್ಲಿ ಇದ್ಕೊಂಡು ಫ್ರೀಯಾಗಿ ಕೆಲವೊಂದಿಷ್ಟು ವಸತಿ ಶರಾವತಿ ಆಗಿರ್ಬೋದು, ವೈಶಾಲ್ಯ ಆಗಿರ್ಬೋದು, ಗಾಯತ್ರಿ ಆಗಿರ್ಬೋದು, ಕೆಲವೊಂದಿಷ್ಟು ಅಲ್ಲಿ ವಸತಿ ಗೃಹಗಳಿದ್ದಾವೆ. ಆ ವಸತಿ ಗೃಹಗಳಲ್ಲೂ ಸಹಿತ ಬೇರೆ ಬೇರೆಯಿಂದ ಊರಿನ ಬಂದಂಥ ಒಂದಿಷ್ಟು ಕೊಲೆಗಳಾಗಿದ್ದಾವೆ ಅನ್ನುವಂಥದ್ದು. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸತ್ತಿದ್ದಾರೆ, ಅವುಗಳ ಹೆಣಗಳನ್ನು ಹುಗಿದಿದ್ದು ಅಥವಾ ಕೆಲವು ಸುಟ್ಟಿದ್ದಾರೆ. ಇವೆಲ್ಲ ಯಾಕೆ ಅಂತೇಳಿ ಅದರಲ್ಲೇ 4 ಕೇಸ್ಗಳು ತೆಗೆದುಕೊಂಡು ತಿಮ್ರೋಡಿ ಅವರಿಗೆ ಆ ಒಂದು ಕೇಸ್ಗಳ ಸಲುವಾಗಿ ಇವತ್ತು ಅವರು ದೂರು ಕೊಟ್ಟಿದ್ದಾರೆ SITಗೆ. ಅಂದ್ರೆ ಈ SIT ಮುಂದೆ ಇವೆಲ್ಲ ಆದಂಥ ಅನ್ಯಾಯಗಳ ಘಟನೆಗಳನ್ನು ಒಂದೊಂದಾಗಿ ತಂದಿಡ್ತಾ ಹೊರಟಿದ್ದನ್ನು ನೋಡಿದ್ರೆ SIT ಇಲ್ಲಿ ಒಂದು ನ್ಯಾಯ ಒದಗಿಸುವುದು ಚೆಲ್ಲೆ ದಾಪುಗಾಲ ಇಡ್ತಾ ಇದೆ, ಸತ್ಯದ ಸಮೀಪ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾನಲ್ಲ. ಹೀಗಾಗಿ ಎಲ್ಲರಿಗೂ ಒಂದಿಷ್ಟು ಇವತ್ತು ವಿಶ್ವಾಸ SIT ಮೇಲೆ, ಹೌದಮ್ಮ ನಮಗೂ ನ್ಯಾಯ ಸಿಗಲಿ. ಭಾಳ ಜನ ನ್ಯಾಯಕ್ಕೊಳಗಾಗಿದ್ದಾರಲ್ಲಿ, ಒಬ್ಬರು ಇಬ್ಬರು ಲೆಕ್ಕಿಲ್ಲ, ಕೌಂಟ್ಲೆಸ್. ಯಾಕೆಂದರೆ ಕಳೆದ 20-30 ವರ್ಷಗಳದ್ದು 40 ವರ್ಷಗಳಿಂದ ನಡೀತಾನೆ ಬಂದು ನಿರಂತರವಾಗಿ ಅನ್ಯಾಯಗಳ ಒಂದು ಸರಮಾಲೆ, ಅವುಗಳಿಗೆ ಒಂದು ಅಂತ್ಯ ಆಗಬೇಕಲ್ಲ, ಯಾವುದಕ್ಕಾದರೂ ಅಂತ್ಯ ಆಗುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಜೊತೆಗೆ ಇವತ್ತು SIT ಅನ್ನುವಂಥದ್ದು ಮಂಜುನಾಥನ ಆಶ್ರಮದಿಂದ ಬಂದದ್ದು ಎನ್ನುವ ಹಂಗೆ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಲೋಕಲ್ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲ ಒಂದು ಪಾಪದ ಕೂಡ ತುಂಬಬೇಕಾಗಿತ್ತು, ತುಂಬುವವರೆಗೆ ಒಂದಿಷ್ಟು ವೇಟ್ ಮಾಡಬೇಕಾಗಿತ್ತು, ತುಂಬಲಿಕ್ಕತ್ತದ, ಆ ನೀರು ಹೊರಗೆ ಹೊಂಟದ, ಪಾಪದ ನೀರು ಅದೀಗ ನಿಶ್ಚಿತವಾಗಿಯೂ ಯಾರು ಪಾಪಿಸ್ತಿದ್ದಾರೆ ಹೋಗಿ ಮೂಡ್ತದೆ, ಅಧರ್ಮಿಗಳು ಯಾರಿದ್ದಾರೆ ಅವ್ರನ್ನ ಕಿತ್ತು ಹಾಕ್ತದೆ ಅನ್ನುವಷ್ಟು ಮಟ್ಟ ಚರ್ಚೆಗಳು ಜೋರು ಹಿಡಿದಾವೆ. ಮತ್ತು ಧರ್ಮಸ್ಥಳ ಒಂದು ಚಿಕ್ಕ ಒಂದು ಹಳ್ಳಿ, ಸಹಜವಾಗಿ ಅದನ್ನು ಬಿಟ್ಟು ಮತ್ತೊಂದು ಚರ್ಚೆನೇ ಇಲ್ಲಲ್ಲೇ, ಪ್ರತಿಯೊಬ್ಬರು ಅದನ್ನೇ ಚರ್ಚೆ ಮಾಡುವಂಥದ್ದು. ಅಲ್ಲಿ ಲೋಕದಲ್ಲಿದ್ದಂಥ ಜನ ಅಂತೂ ಅದು ನೆನಪಿಸ್ಕೊಂಡು ಗಾಬರಿ ಆಗುವಂಥದ್ದು, ಇದಕ್ಕೆ ಪರಿಹಾರ ಸಿಗಲಪ್ಪ ನಮಗೆಲ್ಲ ಅನ್ನುವಂಥದ್ದು ಅಲ್ಲಿ ಕಾಮನ್ನಾಗಿ ಚರ್ಚೆ ನಡೀತಾ ಇದ್ದಾವೆ. ಹೀಗಾಗಿ ಸೌಜನ್ಯ ಕೇಸ್ ಆಗಿರಲಿ ಅಥವಾ ವೇದವಲ್ಲಿ ಅವ್ರದ್ದಿರಲಿ ಅಥವಾ ಇನ್ನೊಬ್ಬ ಪದ್ಮಲತಾ ಇದೆಲ್ಲ ಅವ್ರದ್ದಿರಲಿ ಅಥವಾ ಇನ್ನುಳಿದ ಮತ್ತು ಮಾವುತನ ತಂಗಿ ಇವ್ರದ್ದೆಲ್ಲರೂ ಹೊರಬರಲಿ. ಯಾಕಂದ್ರೆ ಸತ್ಯ ದೊಡ್ಡದು ಯಾವಾಗಲೂ ಅನ್ನುವಂಥದ್ದು. ಈ ಸತ್ಯ ಹೊರಗೆ ಬಂದಾಗ ನಿಜವಾಗಿಯೂ ಧರ್ಮಸ್ಥಳಕ್ಕೆ ಒಂದು ಬೆಲೆ ಬರ್ತದೆ ವಿನಃ ಇದನ್ನು ಸತ್ಯ ಶೋಧನೆ ಮಾಡಲಿಕ್ಕೆ ಹೊರಟ್ರೆ ಈ ಪವಿತ್ರ ಹಾಳಾಗ್ತದೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ ನಮ್ಮ RSS ಪ್ರಣೀತ BJP ನಾಯಕರು. ಅವರು ಇವತ್ತು ಇದನ್ನು ತಿಳ್ಕೊಬೇಕಾಗಿದೆ. ಇವತ್ತು ಸತ್ಯ ಬರಲಿ, ಅದರಿಂದ ಇನ್ನಷ್ಟದು ತನ್ನ ಹೆಸರನ್ನು ಜಾಸ್ತಿ ಮಾಡ್ಕೊಂಡಿಲ್ಲ. ಮಂಜುನಾಥನ ಆಶೀರ್ವಾದದಿಂದ ಇವರೆಲ್ಲರೂ ತುಡುಗರು ಸಿಕ್ಕರಪ್ಪ ಹಿಂದಿದ್ದಂಥವರು ಅನ್ನುವಂಥದ್ದು, ಕಳ್ಳರು ಕೊಲೆಗಾರರು ಸಿಕ್ಕರು ಅಂತೇಳಿ ಸಮಾಧಾನ ಮಾಡ್ಕೋಬೇಕಾಗಿದೆ. ಒಟ್ಟಿನಲ್ಲೇ ಈ ವಿಠ್ಠಲಗೌಡ, ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಇನ್ನುಳಿದ ಅನೇಕರು ಬರ್ತಾ ಇದ್ದಾರೆ. ಅವರೆಲ್ಲರ ಸಂಯುಕ್ತ ಹೋರಾಟದಿಂದಾಗಿ ಇವತ್ತು ಈ ಹಂತಕ್ಕೆ ಬಂದಿರ್ತದೆ. ಇಲ್ಲಾಂದ್ರೆ ಎಂದೋ ಮುಚ್ಚಿ ಹೋಗುವಂಥ ವಿಷಯ ಅದು ಇವತ್ತು ಓಪನ್ ಆಗುವಂಥ ದಿಶೆಯಲ್ಲಿ ನಡೆದನ್ನು ನೋಡಿದಾಗ ಸಹಜವಾಗಿ ನ್ಯಾಯ ಸಿಗ್ತದಪ್ಪ ಇಲ್ಲೇ ಇವರಿಗೆಲ್ಲರಿಗೂ ಅಂಥೇಳಿ ಇತ್ತೀಚಿನ ದಿನದಲ್ಲೇ ಎಲ್ಲರಿಗೂ ಭರವಸೆ ಮೂಡಲಿಕ್ಕತ್ತದ. ಅದಕ್ಕೆ ಸಾಕ್ಷಿನ ಇವತ್ತು ಮಾಹುತನ ಮಗ ಗಣೇಶ ಮತ್ತು ಮಗಳು ಗಾಯತ್ರಿಯವರು ಇವತ್ತು ಮತ್ತೆ ಕಂಪ್ಲೇಂಟ್ ಹೈಕೋರ್ಟ್ನಲ್ಲಿದ್ದಂಥ ಕೇಸನ್ನು ತಂದು SIT ಕೊಡ್ತಾ ಇದ್ದಾರೆ. ಇದು SIT ಮೇಲೆ ಅಲ್ಲಿಯ ಜನಸಾಮಾನ್ಯ ನಂಬಿಕೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗ್ಯದ. ಜೊತೆಗೆ ಅಲ್ಲಿ ಲೋಕಲ್ ಜನ ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವರೆಲ್ಲರಿಗೂ ಇವತ್ತು ಬಲ ಬಂದಂಗೆ ಆಗಿದೆ, ಧೈರ್ಯ ಬಂದಂಗೆ ಆಗಿದೆ. ನಾವು ಸಾಕ್ಷಿ ಹೇಳ್ತೀವಿ ಅಂತೇಳಿ ಅಲ್ಲಿ ಕಾಂಪಿಟೇಷನ್ ನೋಡಿದರೆ SIT ಸರಿಯಾದ ದಿಕ್ಕಿನಲ್ಲಿ ಮುಂದುವರಿತಾರೆ ಅಂತೇಳಿ
ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ಅದೇನೂ ಇಲ್ಲ. ಮತ್ತು ಇವತ್ತಿನ ಡೆವಲಪ್ಮೆಂಟ್ ಇಷ್ಟ ಆಗ್ಯದ. ಅದ್ರ ಜೊತೆಗೆ ಮತ್ತೇನೇನು ಆಗ್ತದೆ, ಮತ್ತು ಗಿರೀಶ್ ಮಟ್ಟನವರು ಎನ್ಕ್ವೈರಿ ನಡೆದದ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಇನ್ನೊಂದು ಮಾತುನಿಲ್ಲ, ನಮ್ಮ ವಸತಿಗೃಹದಿಗಾರ ಹೇಳಿದ ನಿಮಗೆ 2006ರಿಂದ 2010 ಏನು ಬಂದು ಹೋಗಿದ್ದಾರೆ ಅವ್ರದ್ದೆಲ್ಲ ಲಿಸ್ಟನ್ನು ಕೇಳಿ ಅದರಲ್ಲಿ 4 ಜನರ ಹೆಸರನ್ನು ತೆಗೆದುಕೊಂಡು ಇವತ್ತು ನಮ್ಮ ತಿಮ್ರೋಡಿ ಅವರು ದೂರನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆ ದೂರ ಎನ್ಕ್ವೈರಿ ಆಗುವ ಎಲ್ಲ ಸಾಧ್ಯತೆ ಇರುವುದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಇದೊಂದು ಏನೋ ಸಂಚಲನ ರಾಜಕೀಯ ವಲಯದಲ್ಲಿ ಮುಟ್ಟಿಸುವಂಥ ಎಲ್ಲ ಸಾಧ್ಯತೆಗಳು ಸತ್ಯ ಹೊರಗೆ ಬಂದರೆ ಇವೆಲ್ಲ ಜನರಿಗೆ ನ್ಯಾಯ ಸಿಕ್ಕಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾ ಸತ್ಯದ ದಾರಿ ನೋಡುತ್ತಿರುವಂಥ ನಾವು ನೀವೆಲ್ಲ ಜಲ್ದಿ ಬರಲಿ ಅದು ನಾವು ನೋಡಲಿ ಅನ್ನುವಂಥ ಒಂದು ಬಯಕೆಯನ್ನು ಮಂಜುನಾಥ್ನಲ್ಲಿ ಮಂಡಿಸ್ತಾ ನಾನು ಅನಿಸಿಕೆಲ್ಲ ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಸತೀಶ್ ತರಾಮಿದು ಸತ್ಯದ ಕಾಯಿ ಕನ್ನಡಿ ವಂದನೆಗಳು.